ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ದುರ್ಗಸಿಂಹ ಕವಿಯು ಬರೆದ ಕರ್ನಾಟಕ ಪಂಚತಂತ್ರಂ ಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ. ಭಾಗ 5. ಪ್ರಕರಣಗಳು 5. ಭೇದ ಪ್ರಕರಣಂ, ಪರೀಕ್ಷಾ ವ್ಯಾವರಣಂ, ವಿಶ್ವಾಸ ಪ್ರಕರಣಂ, ವಂಚನಾ ಪ್ರಕರಣಂ, ಮಿತ್ರಕಾರ್ಯ ಪ್ರಕರಣಂ. ಒಟ್ಟು 5 ಪ್ರಕರಣಗಳಿವೆ. ಇಲ್ಲಿ ಮೊದಲ ತರಗತಿಯಲ್ಲಿ 3 ಪ್ರಕರಣಗಳ ಬಗ್ಗೆ ತಿಳಿದುಕೊಳ್ಳಲಾಗಿದೆ. ಭೇದ ಪ್ರಕರಣಂ, ಪರೀಕ್ಷಾ ವ್ಯಾವರಣಂ, ವಿಶ್ವಾಸ ಪ್ರಕರಣಂ. ಇವತ್ತಿನ ತರಗತಿಯಲ್ಲಿ ವಂಚನಾ ಪ್ರಕರಣಂ ಹಾಗೂ ಮಿತ್ರಕಾರ್ಯ ಪ್ರಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ವಂಚನಾ ಪ್ರಕರಣಂ. ವಂಚನಾ ಪ್ರಕರಣದಲ್ಲಿ 2 ಕಥೆಗಳು ಬರುತ್ತೆ. 2 ಕಥೆಗಳಲ್ಲಿ ಮೊಸಳೆಯಂ ಕಪಿ ವಂಚಿಸಿದ ಕತೆ ಒಂದು, ಇನ್ನೊಂದು ನರಿಯ ಮಾತಂ ನಂಬಿ ಸತ್ತ ಬೆಳಗತೆಯ ಕತೆ ಎರಡನೇದು. ಇಲ್ಲಿ ಮೊದಲ ಕತೆ ಮೊಸಳೆಯಂ ಕಪಿ ವಂಚಿಸಿದ ಕತೆ. ಈ ಕಥೆಯಲ್ಲಿ ಬರುವ ಪಾತ್ರಗಳು ಕೃಷ್ಣವದನ ಎನ್ನುವ ಒಂದು ಕಪಿಯ ಪಾತ್ರ ಬರುತ್ತೆ, ಕ್ರಕಚ ಎನ್ನುವ ಒಂದು ಗಂಡು ಮೊಸಳೆಯ ಪಾತ್ರ ಬರುತ್ತೆ, ಸುಕತೆ ಎನ್ನುವ ಇನ್ನೊಂದು ಹೆಣ್ಣು ಮೊಸಳೆಯ ಪಾತ್ರ ಬರುತ್ತೆ. ಕ್ರಕಚ ಹಾಗೂ ಸುಕತೆ ಈ 2 ಮೊಸಳೆಗಳು ದಂಪತಿಗಳು. ಇಲ್ಲಿ ಅತ್ತಿಯ ಹಣ್ಣುಗಳ ಒಂದು ಪ್ರಸಂಗ ಕೂಡ ಬರುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಜೊತೆಗೆ ಇಲ್ಲಿ ಒಂದು ಸಾಲು ಬರುತ್ತೆ, ಮೊಸಳೆಯಂ ಕಪಿ ವಂಚಿಸಿದ ಕಥೆಯಲ್ಲಿ ಕೋಡಗದ ಎದೆ ಕೊಂಬಿನ ಮೇಲೆ ಎನ್ನುವ ಒಂದು ಸಾಲು ಬರುವುದನ್ನು ಕೂಡ ನಾವು ಇಲ್ಲಿ ಕಾಣುತ್ತೇವೆ. ನೆಕ್ಸ್ಟ್ ಎರಡನೇ ಕತೆ ನರಿಯ ಮಾತಂ ನಂಬಿ ಸತ್ತ ಬೆಳಗತೆಯ ಕತೆ. ಈ ಕಥೆಯಲ್ಲಿ ಬರುವ ಪಾತ್ರಗಳು ಅಮಿತ ವಿಕ್ರಮ ಎನ್ನುವ ಒಂದು ಸಿಂಹದ ಪಾತ್ರ ಬರುತ್ತೆ, ಜಂಬಕ ಎನ್ನುವ ಒಂದು ನರಿಯ ಪಾತ್ರ ಬರುತ್ತೆ, ರಾಸಭ ಎನ್ನುವ ಒಂದು ಕತ್ತೆಯ ಪಾತ್ರ ಬರುವುದನ್ನು ಕೂಡ ನಾವಿಲ್ಲಿ ಕಾಣುತ್ತೇವೆ. ಇಲ್ಲಿ ಬರುವ ಒಂದು ಪ್ರಸಂಗ ಅಂದ್ರೆ ನರಿಯು ಕತ್ತೆಯ ಎದೆಯನ್ನು ಕಿವಿಗಳನ್ನು ತಿನ್ನುವ ಒಂದು ಪ್ರಸಂಗ ಬರುವುದನ್ನು ಕೂಡ ನಾವಿಲ್ಲಿ ಕಾಣುತ್ತೇವೆ. ನರಿಯು ಮಾತಂ ನಂಬಿ ಸತ್ತ ಬೆಳಗತೆಯ ಕಥೆಯಲ್ಲಿ. ವಂಚನ ಪ್ರಕರಣದಲ್ಲಿ ಈ 2 ಕಥೆಗಳು ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಈಗ 5ನೇ ಪ್ರಕರಣ ಮಿತ್ರಕಾರ್ಯ ಪ್ರಕರಣದ ಬಗ್ಗೆ ನೋಡೋಣ. ಈ ಮಿತ್ರಕಾರ್ಯ ಪ್ರಕರಣದಲ್ಲಿ ಕೂಡ 5 ಕಥೆಗಳು ಬರುತ್ತೆ. ಒಂದೊಂದಾಗಿ ನೋಡೋಣ. ಮೊದಲ ಕತೆ ಮಿತ್ರಕಾರ್ಯ ಪ್ರಕರಣದಲ್ಲಿ ಬರುವ ಮೊದಲ ಕತೆ ಕಾಗೆயும் ಆಮೆயும் ಸಾರಂಗಮಂ ಇಲಿயும். ಇಲ್ಲಿ ಬರುವ ಪಾತ್ರಗಳು ಕಾಗೆ, ಆಮೆ, ಸಾರಂಗ, ಇಲಿಗಳು. ಇಲ್ಲಿ ಹಿರಣ್ಯ ರೋಮ ಎನ್ನುವ ಒಂದು ಮೂಷಕಾದೀಶ್ವರ ಒಂದು ಪಾತ್ರ ಬರುತ್ತೆ. ಜೊತೆಗೆ ಇಲ್ಲಿ ಕಪೋತ ರಾಜ ಎನ್ನುವ ಒಂದು ಪಕ್ಷಿ ಪಾರಿವಾಳದ ಪಾತ್ರ ಬರುತ್ತೆ, ಒಂದು ಬೇಡನ ಪಾತ್ರ ಬರುತ್ತೆ, ಲಘುಪತನಕ ಎನ್ನುವ ಒಂದು ಕಾಗೆಯ ಪಾತ್ರ ಬರುತ್ತೆ, ಚಿತ್ರಾಂಗದ ಎನ್ನುವ ಒಂದು ಸಾರಂಗದ ಪಾತ್ರ ಬರುವುದನ್ನು ಕೂಡ ನಾವಿಲ್ಲಿ ಕಾಣುತ್ತೇವೆ. ಕಾಗೆಯಂ ಆಮೆಯಂ ಸಾರಂಗಮಂ ಇಲಿಯಂ ಕಥೆಯಲ್ಲಿ. ನೆಕ್ಸ್ಟ್ ಮಿತ್ರಕಾರ್ಯ ಪ್ರಕರಣದಲ್ಲಿ ಬರುವ 2ನೇ ಕತೆ ವನದಲ್ಲಿ ಕಟ್ಟು ಬಿದ್ದಿದ್ದ ಆನೆಯಂ ಇಲಿ ಬಿಡಿಸಿದ ಕತೆ. ಇದು ಉಪಕಥೆಯಾಗಿದೆ. ಕತೆ ಹೇಳುವವನು ಲಘುಪತನ ಕಾಗೆ, ಕತೆ ಕೇಳುವವನು ಮೂಷಕ ಹಿರಣ್ಯ ರೋಮ. ಇಲ್ಲಿ ಬರುವ ಪಾತ್ರಗಳು ಗಜರಾಜ ಆನೆ, ಮೂಷಕ ಇಲ್ಲಿ ಮಂದರಕ ಎನ್ನುವ ಒಂದು ಆಮೆ. ನೆಕ್ಸ್ಟ್ 3ನೇ ಕತೆ. 3ನೇ ಕಥೆಯು ಬ್ರಾಹ್ಮಣನಂ ಏಡಿಯಂ. ಇದು ಉಪಕಥೆಯಾಗಿದೆ. ಕತೆ ಹೇಳುವವನು ಹಿರಣ್ಯ ರೋಮ ಮೂಷಕ, ಕತೆ ಕೇಳುವವನು ಲಘುಪತನ ಎನ್ನುವ ಕಾಗೆ. ಇಲ್ಲಿ ಬರುವ ಪಾತ್ರಗಳು ಮರಿಯೇಡಿ, ಬ್ರಾಹ್ಮಣ, ಕಾಗೆ. ಕಮಂಡಲದ ಒಂದು ಪ್ರಸಂಗ ಕೂಡ ಇಲ್ಲಿ ಬರುತ್ತೆ. ಜೊತೆಗೆ ಬಿಟ್ಟಕ್ಕಣ್ಣನೆಂಬ ಸನ್ಯಾಸಿ. ನೆಕ್ಸ್ಟ್ 4ನೇ ಕತೆ ಅತಿ ಲೋಭಿಯಾದ ನರಿಯ ಕತೆ. ಇದು ಉಪಕಥೆಯಲ್ಲಿ ಬರುವ ಉಪಕಥೆಯಾಗಿದೆ. ಕತೆ ಹೇಳುವವನು ಬಿಟ್ಟಕ್ಕಣ್ಣನು, ಕತೆ ಕೇಳುವವನು ಸನ್ಯಾಸಿ. ಇಲ್ಲಿ ಬರುವ ಪಾತ್ರಗಳು ಅತಿ ಲೌಲನೆಂಬ ನರಿಯ ಪಾತ್ರ ಬರುತ್ತೆ, ಬೇಡನ ಪಾತ್ರ ಬರುತ್ತೆ, ಸರ್ಪದ ಪಾತ್ರ ಬರುತ್ತೆ. ನೆಕ್ಸ್ಟ್ 5ನೇ ಕತೆ ಕಪ್ಪೆಯ ಕತೆ. ಈ ಕಪ್ಪೆಯ ಕಥೆಯು ಉಪಕಥೆಯಲ್ಲಿ ಬರುವ ಉಪಕಥೆಯಾಗಿದೆ. ಇಲ್ಲಿ ಕತೆ ಹೇಳುವವನು ಬೃಹಸ್ಪತಿ, ಕತೆ ಕೇಳುವವನು ಬಿಟ್ಟಕ್ಕಣ್ಣನು. ಇಲ್ಲಿ ಬರುವ ಪಾತ್ರಗಳು ಕಪ್ಪೆ, ಬ್ರಾಹ್ಮಣ. ಇಲ್ಲಿಗೆ ಇವತ್ತಿನ ತರಗತಿಯಲ್ಲಿ ದುರ್ಗಸಿಂಹ ಕವಿಯು ಬರೆದ ಕರ್ನಾಟಕ ಪಂಚತಂತ್ರಂ ಕೃತಿಯಲ್ಲಿ ಬರುವ 5 ಪ್ರಕರಣಗಳು ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.